ಎಷ್ಟು ವರ್ಷ ಆಗಿತ್ತು ಮಂಜಣ್ಣ ಇಲ್ಲಿ ಬಂದು ನೀವು ಲೈಕ್ ಈ ತರ ಒಂದು ಲಾಕ್ಡೌನ್ ಟೈಮಲ್ಲೆಲ್ಲ ಪಾರ್ಟಿ ಮಾಡ್ತಿದ್ರಿ, ಇಲ್ಲೇ ಮಾಡ್ತಿದ್ರಿ. ಲಾಕ್ಡೌನ್ ಎಲ್ಲ ಆದ್ಮೇಲೆ ಸೊ ಮತ್ತೆ ಯಾವಾಗ ಬಂದಿದ್ರಿ, ಇದೇ ಅಥವಾ ಫಸ್ಟ್ ಟೈಮ್ ಅಂತ? ಸುಮಾರು ಸಲ ಆಗ್ಬಿಟ್ಟಿತ್ತು ಲಾಕ್ಡೌನ್ ಆದ್ಮೇಲೆ. ಲಾಕ್ಡೌನ್ ಆದ್ಮೇಲೂ ಬರ್ತೀವಿ ಅಂದ್ರೆ ಪ್ರತಿ ಸಲ ಊರಿಗೆ ಬಂದಾಗ? ಬಿಗ್ ಬಾಸ್ ಆದ್ಮೇಲೆ ಬಂದ್ಬಿಡ್ತೀನಿ. ಹೌದಾ? ಸಂದೀಪ ಇದಾನಲ್ಲ, ಹ್ಮ್. ಸಂದೀಪ ಮುಳ್ಳಿ ಅವನು ನಾವ್ ಬಂದವಾಗೆಲ್ಲ ಇಲ್ಲ ಅವ್ರ ಮನೇಲಿ ನಾನ್ ವೆಜ್ ಮಾಡಿಸ್ತಾನೆ, ಇಲ್ಲ ನಾವೇನೋ ನಾನ್ ವೆಜ್ ಮಾಡಿಸ್ತೀವಿ, ಇಲ್ಲ ನಾನ್ ವೆಜ್ ಮಾಡ್ಕೋತೀವಿ, ತಿಂತೀವಿ. ಇಲ್ಲ ನಮ್ಮ ಮನೇಲಿ ಅಡಿಗೆ ಮಾಡಿರ್ತಾರೆ, ಇವನ್ ಮನೇಲಿ ಅಡಿಗೆ ಮಾಡಿರ್ತಾರೆ, ಅವನ್ ಮನೇಲಿ ಅಡಿಗೆ ಮಾಡಿರ್ತಾರೆ. ಹಿಂಗ ಫ್ರೆಂಡ್ಸ್ ಇವಾಗ ಅಲ್ಲೆಲ್ಲ ಅವರೆಲ್ಲ ಒಂದ್ ಸುಮಾರು ಜನ ಎಲ್ಲ ಅಡಿಗೆಗಳು ಮಾಡ್ಕೋತೀವಿ. ಎಲ್ಲೋ ಒಂದ್ ಕಡೆ ಅಡಿಗೆ ಆದ್ರೆ ಅದು ಒಂದ್ ಪ್ರೀತಿ ವಿಶ್ವಾಸ. ಅವ್ರ ಮನೆಗೆ ಬಿರಿಯಾನಿ ತಂದ, ನಮ್ಮ ಮನೇಲಿ ಏನೋ ಮಟನ್ ಚಾಪ್ಸು, ಮುದ್ದೆ, ಚಿಕನ್ ಫ್ರೈ, ಈ ತರ ಎಲ್ಲ. ಇನ್ನೂ ಸುಮಾರು ಜನಕ್ಕೆ ಗೊತ್ತಿಲ್ಲ ಮಂಜು ಭಾಯ್, ಇನ್ನೂ ಸುಮಾರು ಜನಕ್ಕೆ ಇಲ್ಲಿ ನಾವ್ ಇದ್ದೀವಿ ಅಂತಂದ್ರೆ ಇನ್ನೊಂದಷ್ಟು ಪಾತ್ರೆಗಳು ಬರ್ತೈತೆ, ಇನ್ನೊಂದಷ್ಟು ಜನ ಬರ್ತಾರೆ, ಇನ್ನೊಂದಷ್ಟು ಜನ ಒಟ್ಟಿಗೆ ಊಟ ಮಾಡ್ತೀವಿ. ಇದ್ರ ಮುಂದೆ ಇನ್ನೇನ್ ಇಲ್ವಲ್ಲ, ನಮ್ಮಲ್ಲಿ ಸ್ಪೆಷಲೇ ಇದು. ಅದು ನೀವು ಕೇಳಿರ್ಬೋದು ಬಿಗ್ ಬಾಸ್ ಮನೇಲಿ ಅಮ್ಮ ನೀವ್ ಹೇಳ್ಬೇಕು ಇವಾಗ ಟೇಸ್ಟ್ ಮಾಡಿ ಹೆಂಗಿದೆ ಏನು ಅಂತ. ಸಕ್ಕತ್ತಾಗಿದೆ. ಪಕ್ಕಾ ನಾಟಿ ಸ್ಟೈಲು, ಪಕ್ಕಾ ಹಳ್ಳಿ ಶೈಲಿ, ಈ ತರ ಕೆರೆ, ಈ ವಾತಾವರಣ, ಈ ಅಟ್ಮಾಸ್ಫಿಯರ್. ಹೌದು, ಇದು ಅಮ್ಮ ಮಾಡೋದು. ಅದು ಬಿಗ್ ಬಾಸ್ ಮನೇಲೂ ಅಷ್ಟೇ. ಮಟನ್ ಚಾಪ್ಸು, ಮುದ್ದೆ, ಅನ್ನ ಎಲ್ಲ ಅಮ್ಮ ಮಾಡಿ ಕಳ್ಸಿದ್ದು. ಅದಕ್ಕೆ ನಾನು ಮತ್ತೆ ಕೇಳಿದ್ದು ಬಿಗ್ ಬಾಸ್ ಮನೇಲಿ ಒಂದು ಆಪ್ಷನ್, ನಂಗೆ ಒಂದು ಆಫರ್ ಸಿಗ್ದವಾಗ ಮತ್ತೆ ಕೇಳಿದ್ದು, ಅಮ್ಮ ಮಾಡಿದ ಮಟನ್ ತಂದು ಕೊಡಿ ಅಂತ. ಅಂದ್ರೆ ನನಗೆ ಬಹಳ ಇಷ್ಟ ಅಮ್ಮ ಮಾಡೋ ಅಡಿಗೆ ಅಂದ್ರೇನೆ ಇಷ್ಟ. ಅದರಲ್ಲಿ ಅಮ್ಮ ಮಾಡೋದು ಮಟನ್ ಮತ್ತೆ ರಾಗಿ ಮುದ್ದೆ ಅಂದ್ರೆ ತುಂಬಾನೇ ಇಷ್ಟ. ಸಕ್ಕತ್ತಾಗಿದೆ ನಿಜವಾಗ್ಲು. ನಮ್ಮನೆಯಲ್ಲಿ ಮಾಡಿರೋ ತರಾನೇ ಆ ಫೀಲ್ ಕೊಡ್ತೀನಿ ನಂಗೆ. ಗೌಡ್ರ ಎಲ್ಲ ಹಂಗಂತಲ್ಲ, ಬಟ್ ಒಂದಷ್ಟು ಏನಂದ್ರೆ ಊಟಕ್ಕೆ ಸಿಕ್ಕಾಪಟ್ಟೆ, ಅಂದ್ರೆ ಹಳ್ಳಿ ಲೈಫ್ ಅಲ್ಲಿ ಊಟಕ್ಕೆ ಸಿಕ್ಕಾಪಟ್ಟೆ ಬೆಲೆ ಕೊಡ್ತಾರೆ. ಅವ್ರು ಎಸ್ಪೆಷಲಿ ನೆನ್ನೆದು ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾನು ಬೆಂಗಳೂರು ಕರ್ಕೊಂಡು ಹೋಗಿದ್ದೆ ಮುರಳಿನ. ಅವ್ನು ಕರ್ಕೊಂಡು ಹೋದಾಗ ಅಲ್ಲಿ ಊಟಕ್ಕೆ ಅಂತ ಮೊಸರನ್ನ ತರಿಸ್ಕೊಂಡಿದ್ವಿ. ಅದಾದ್ಮೇಲೆ ಮುದ್ದೆ, ಒಂದಷ್ಟು ಸಾಂಬಾರ್ ಎಲ್ಲ ತರಿಸ್ಕೊಂಡಿದ್ವಿ. ತಿಂದಿದ್ದಾದ್ಮೇಲೆ ಮೊಸರನ್ನ ತಿನ್ನಕ್ಕಾಗ್ಲಿಲ್ಲ. ಅಂದ್ರೆ ಮೊಸರನ್ನ ಪಾರ್ಸಲ್ ಎತ್ಕೊಂಡ್ಬಂದ. ಅಂದ್ರೆ ಎಷ್ಟೋ ಜನ ಬೆಂಗಳೂರಲ್ಲಿ ಲೈಫಲ್ಲಿ ಹೆಂಗಾಗಿದೆ ಅಂದ್ರೆ ಡಸ್ಟ್ಬಿನ್ ಅನ್ನೋದು ಈಸಿ ಆಗ್ಬಿಟ್ಟಿದೆ. ಹೌದು, 100%. ಮೊಸರನ್ನ ಇವನು 3 ಗಂಟೆ ತಗೊಂಡ್ಬಂದು ಮೊಸರನ್ನ ಚೆನ್ನಾಗಿತ್ತು ಅಂತೇಳಿ ಅಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿದ್ದ. ಬಂದಾದ್ಮೇಲೆ ಮೊಸರನ್ನ ತಿಂದ. ಇದು ರೈತರಿಗೆ ಮಾತ್ರ ಗೊತ್ತಿರುತ್ತೆ. ರೈತರಿಗೆ ಹಳ್ಳಿ ಜೀವನದಲ್ಲಿ ಹೊಟ್ಟೆ ಹಸಿ ಇರೋಂಥವ್ರಿಗೆ ಸಿಕ್ಕಾಪಟ್ಟೆ ಗೊತ್ತಿರುತ್ತಣ್ಣ. ಹೌದು, ಅನ್ನದ ಬೆಲೆ. ಅಣ್ಣ ಮಂಜಣ್ಣ ಒಂದಂತೂ ನಿಜ ಅಣ್ಣ, ಯಾಕಂದ್ರೆ ಒಂದೊಂದು ಅಗಳ ಬೆಲೆ ಒಂದೊಂದು ಗೊತ್ತಿರೋದು ರೈತರಿಗೆ ಮಾತ್ರ. ರೈತರಿಗೆ ಹಳ್ಳಿ ಜೀವನದಲ್ಲಿ ಇದು ಮಾಡೋದಕ್ಕೆ ನೋಡಿ, ಕಂಪೇರ್ ಮಾಡ್ಕೊಳ್ಳಿ. ಈ ಕಡೆ ಇವನವನೇ, ಆ ಕಡೆ ಅವನವನೇ, ನಮ್ಮಿಬ್ರು ನೋಡ್ಕೊಳ್ಳಿ. ಹೌದು, ಹಣ ಮಕ್ಳು ಹೆಂಗವ್ರೆ ಅಂದ್ರೆ ಅವ್ರು ಅಷ್ಟೇ ಕಷ್ಟ ಪಡ್ತಾರೆ, ಅಷ್ಟೇ ಊಟಕ್ಕೆ ಬೆಲೆನೂ ಕೊಡ್ತಾರೆ, ಅಷ್ಟೇ ಚೆನ್ನಾಗಿ ಊಟನೂ ಮಾಡ್ತಾರೆ. ಹಂಗೆ ಅಂದ್ರೆ ಊಟಕ್ಕೆ ಸಿಕ್ಕಾಪಟ್ಟೆ. ಅಂದ್ರೆ ಯಾವ್ದೇ ಫಂಕ್ಷನ್ ಆದ್ರೂನು ಏನೇ ಆದ್ರೂನು ಎಲ್ಲರೂ ಸೇರ್ಕೋತೀವಿ, ಎಲ್ಲರೂ ಇದ್ ಮಾಡ್ತೀವಿ. ಲೈಕ್ ಹಂಗೆ ಊಟಕ್ಕಂತೂ ಅಷ್ಟೇ ಬೆಲೆ. ಆಮೇಲೆ ನಮ್ಮಲ್ಲಿ ಏನು ಅಂತಂದ್ರೆ, ನಮ್ಮಲ್ಲಿ ಅಂಗಡಿಗಳಿಗೆ ಹೋಗಿ ಬೆಂಗಳೂರಲ್ಲೆಲ್ಲ ಈ ಮರಿ ಹೊಡಿತಾರೆ, ಕೋಳಿ ಕುಯ್ತಾರೆ, ಎಲ್ಲ ಹೋಗಿ ಕೆಜಿ ಲೆಕ್ಕ ತಗೊಂಡ್ಬರ್ತೀವಲ್ಲ, ಹಂಗಲ್ಲ. ಇಲ್ಲಿ ಏನು ಅಂತಂದ್ರೆ ಒಂದು 2-3 ಮನೆಯವರೆಲ್ಲ ಮಾತಾಡ್ಕೊಂಡ್ರೆ ಒಂದು ಕುರಿ ಹೊಡೆದ್ಬಿಡ್ತೀವಿ. ಕುರಿ ಹೊಡೆದ್ಬಿಟ್ರೆ ಗುಡ್ಡೆ ಮಾಂಸ ಎಲ್ಲಾ ಪಾರ್ಟ್ಸು ಇರುತ್ತೆ. ಆ ಗುಡ್ಡೆ ಮಾಂಸದಲ್ಲಿ ಸಿಗೋ ಟೇಸ್ಟೇ ಬೇರೆ. ಓಕೆ, ಆಮೇಲೆ ಕೋಳಿಗಳು, ನಾಟಿ ಕೋಳಿಗಳು ಎಲ್ಲ ಸಾಕಿರ್ತಾರಲ್ಲ, ಕೋಳಿ ಕುಯ್ಯೋದು, ಅದ್ರಲ್ಲಿ ಎಲ್ಲ ಪಾರ್ಟ್ಸು ಇರುತ್ತೆ. ನೀವು ಒಂದ್ಸಲ ಅಂಗಡಿಗೆ ಹೋದ್ರೆ ಕೋಳಿ ಕುಯ್ದುಬಿಟ್ಟು ಅದು ಸ್ಕಿನ್ ಔಟ್ ಮಾಡಿ ಇಟ್ಟಿರ್ತಾರೆ. ನೀವು ಅರ್ಧ ಕೆಜಿ 1 ಕೆಜಿ ಹೇಳಿದ್ರೆ 3 ಕೆಜಿ ಕೋಳಿನ ಅದ್ರಲ್ಲಿ 1 ಕೆಜಿ ಕೊಡ್ತಾನೆ. ನಿಮ್ಗೆ ಯಾವ್ದೋ ಕಾಲ್ ಪಾರ್ಟ್ಸು, ಇನ್ನೊಂದು ಚೆಸ್ಟ್, ಅದು ಇದು ಕೊಡ್ತಾರೆ, ಮರಿದು ಅದೆಲ್ಲ. ಇಲ್ಲ ಹಂಗಲ್ಲ, ಎಲ್ಲಾನು ಮಿಕ್ಸ್ ಆಗಿ ಆ ತರದ್ದು. ಆಮೇಲೆ ನೆಮ್ಮದಿಯಾಗಿ ನಾನು ಊಟ ಮಾಡೋದು, ನೆಮ್ಮದಿಯಾಗಿ ಇರುವಂತ ಪ್ಲೇಸು ಅಂತಂದ್ರೆ ನಮ್ಮೂರಿಗೆ ಬಂದಾಗ, ಅದ್ರಲ್ಲಿ ನಮ್ಮ ಹುಡುಗರ ಜೊತೆ ಸೇರಿದಾಗ, ಹಿಂಗೆಲ್ಲ ಊಟ ಅಡಿಗೆ ಎಲ್ಲ ಮಾಡ್ಕೊಂಡು ತಿಂದಾಗ ಇದೆಲ್ಲ ನೆಮ್ಮದಿ ಕೊಡುತ್ತೆ. ನೀವ್ ಯಾವತ್ತಾದ್ರೂ ಅಡಿಗೆ ಟ್ರೈ ಮಾಡಿದ್ರಾ? ಅಡಿಗೆ ಟ್ರೈಯಾ? ಒಳ್ಳೆ ಅಡಿಗೆ ಮಾಡ್ತೀರಲ್ಲ. ಹೌದಾ? ಏನೆಲ್ಲ ವೆರೈಟೀಸ್ ಕುಕ್ ಮಾಡ್ತೀರಾ ಅಂತ? ಇವೆಲ್ಲ ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಗೊತ್ತಿದ್ದಂಗೆ ನಾವೇನಾದ್ರೂ ಈ ಲಕ್ಸುರಿ ಬಜೆಟ್ ಅಲ್ಲಿ ಏನಾದ್ರೂ ಐಟಮ್ಸ್ ತಗೊಂಡ್ರೆ ಚಿಕನ್ ಮಾಡ್ತಾ ಇದ್ದಿದ್ದೆ ನಾನು. ಹೌದಾ? ನಾನ್ ವೆಜ್, ವೆಜಿಟೇರಿಯನ್ ಎಲ್ಲ ಅಡಿಗೆ ಮಾಡ್ತೀನಿ. ನೀವು ಮಾಡುವಂತ ಅಡಿಗೆಯಲ್ಲಿ ಅಮ್ಮ ಅಥವಾ ಅಪ್ಪನ್ಗೆ ಯಾವ್ದು ಇಷ್ಟ ಅಂತ? ಎಲ್ಲ ಇಷ್ಟ, ಬಟ್ ಅದರಲ್ಲಿ ಎಸ್ಪೆಷಲಿ ನಾನು
ಅಮ್ಮನ ಕೈಲೇ ಮಾಡಿಸ್ಕೊಂಡ್ ತಿಂತೀನಿ ನಾನ್ ವೆಜ್. ಹ್ಮ್. 99% ಅಮ್ಮನ ಕೈಲೇ ನಾನ್ ವೆಜ್ ಅಡಿಗೆ ಮಾಡ್ಸ್ಕೊಂಡ್ ತಿನ್ನೋದು. ಹ್ಮ್. ಅದ್ ಬಿಟ್ರೆ ನನ್ನ ತಂಗಿ ಇದ್ದಾಳೆ ಇನ್ಸ್ಪೆಕ್ಟ್ರು, ಹ್ಮ್. ಅವಳು ಕಾವ್ಯ, ಹ್ಮ್. ಅವಳ ಕೈಲಿ ನಾನ್ ವೆಜ್ ಮಾಡಿಸ್ಕೊಂತಿರ್ತೀನಿ. ಹ್ಮ್. ದಿವ್ಯಾ ಅಷ್ಟಾಗಿ ಮಾಡಲ್ಲ, ಹ್ಮ್. ಆಸ್ಟ್ರೇಲಿಯಾ ಅವಳು. ಇವಳು ದೀಪ ಮಾಡ್ತಾಳೆ, ಹ್ಮ್. ಅವಳು ನಾವುಗಳೆಲ್ಲ ಇದ್ರೆ ಸೋಂಬೇರಿ. ಹ್ಮ್ 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 ನಾನು ಬ್ರೇಕ್ಫಾಸ್ಟ್ ಐಟಮ್ಸ್ ಗಳು ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್. ನೀವು ಹಾ, ಹ್ಮ್ ಹ್ಮ್ ಅದಾದ್ಮೇಲೆ ನಾನ್ ವೆಜ್ ಮಾಡ್ತೀನಿ. ಹ್ಮ್. ಮಟನ್ ಸಾಂಬಾರು ಅದೆಲ್ಲ. ನಾನು ಬೆಂಗಳೂರಲ್ಲಿ ಹುಡುಗರೆಲ್ಲ ಸುಮಾರು ಜನ ನಮ್ ಫ್ಲಾಟಿಗೆ ಬರ್ತಾರೆ. ಹ್ಮ್ 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 ಸುಮಾರು ಜನ ನಮ್ ಫ್ಲಾಟಿಗೆ ಬಂದು ಹ್ಮ್. ನನ್ ಕೈಯಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಓಕೆ. ಬಟ್ ಇಲ್ಲಿ ಬಂದ್ರೆ ನನ್ಗೆ ಸೋಂಬೇರಿ ತರ ಅಮ್ಮ ಇದಾರಲ್ಲ, ಹ್ಮ್. ಅಮ್ಮ ಮಾಡಿರೋ ಟೇಸ್ಟ್, ಅಮ್ಮ ಮಾಡ್ಕೊಟ್ಟಿರೋದೇ ತಿನ್ಬೇಕು ಅನ್ನೋದು ಅದು ಆಸೆ. ಓಕೆ. ಈಗ ಬಿಗ್ ಬಾಸ್ ಮನೆಗೆ ಉಗ್ರ ಮಂಜು ಆಗಿ ಹೋದ್ರಿ. ಬಿಗ್ ಬಾಸ್ ಮನೆಯಲ್ಲಿ ರಾಜ ಆಗಿ ಬಂದ್ರಿ. ಅದಾದ ನಂತರ ಮ್ಯಾಕ್ಸ್ ಮಂಜು ಆಗಿದ್ದೀರಾ. ಸುದೀಪ್ ಸರ್ನ ಯಾವತ್ತಾದ್ರೂ ಮನೆ ಕರೆದು ಊಟ ಮಾಡಿಸುವಂತ ಭಾಗ್ಯ ಕರೆದಿದ್ರ? ಅದರಷ್ಟು ಪುಣ್ಯ ಅಂತ ನಾನು ಯಾರು ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಅವ್ರ ಜೊತೆ ಫೋಟೋಗೋಸ್ಕರ, ಅವ್ರ ಜೊತೆ ಒಂದು ಸೆಲ್ಫಿಗೋಸ್ಕರ ಎಲ್ಲ ಇದ್ದೇ ಇರುತ್ತೆ. ಅಂತದ್ರಲ್ಲಿ ನೀವು ಅವ್ರಿಗೆ ತುಂಬಾ ಕ್ಲೋಸ್ ಆಗಿರೋದ್ರಿಂದ ಹಾ. ಸೊ ಯಾವತ್ತಾದ್ರೂ ಕರೆಯುವಂತ ಪ್ಲಾನ್ಸ್ ಇದೆಯಾ ಅಂತ? ಕರ್ತೀನಿ. ಹ್ಮ್. ಅದಕ್ಕೊಂದು ಟೈಮು ಸಂದರ್ಭ ಬೇಕು. ಹ್ಮ್. ಅಂದ್ರೆ ರಾಜನ್ ತರನೇ ಕರಿಬೇಕು, ಹ್ಮ್. ರಾಜರ ತರನೇ ಬರ್ಬೇಕು, ರಾಜರ ತರನೇ ಹೋಗ್ಬೇಕು. ಹ್ಮ್. ಆ ರಾಜನ್ ಕರಿಬೇಕು ಅಂದ್ರೆ ಹ್ಮ್. ನಾನೇನ್ ಪ್ರಿಪರೇಷನ್ ಮಾಡ್ಕೊಂಡು ನಾನು ಹೆಂಗಿರ್ಬೇಕು ಅನ್ನೋದು ಗೊತ್ತು. ಯಾಕಂದ್ರೆ ರಾಜರ ಮನೆಗೆ ಹೋಗ್ತೀನಿ. ಹ್ಮ್. ಅವ್ರ ಮನೆಗೆ ಹೋದವಾಗ ಯಾವತ್ತೂ ನಮ್ಗೆ ಒಂಥರ ಅದ್ ಹೆಂಗ್ ಹೇಳ್ತಾರೆ, ಮುಷ್ಟಾನ ಭೋಜನನೇ. ಹ್ಮ್ ಹ್ಮ್ ಪ್ರತಿ ಸಲನು ಹೌದು. ಮುಷ್ಟಾನ ಭೋಜನ, ಪ್ರತಿ ಸಲನು ಅಷ್ಟೇ. ಹ್ಮ್. ನಂಗೆ ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ಪ್ರಿಯಕ್ಕ ಇರ್ಬೋದು, ಹ್ಮ್. ಸಾನ್ವಿ ಅಮ್ಮ ಇರ್ಬೋದು, ಹ್ಮ್. ಎಲ್ಲರೂ ಪ್ರತಿಯೊಬ್ರು ಹಂಗೆ ಇದ್ ಮಾಡ್ಕೊತಾರೆ. ಬಟ್ ಒಂದ್ಸಲ ಏನೋ ಒಂದ್ ಹೋಟ್ಲಿಂದ, ಅದೇ ನಮ್ ಬಾವವ್ರ ಹೋಟ್ಲಿಂದ ಆ ತರದು. ಹ್ಮ್. ಬಟ್ ಅಮ್ಮ ಬೆಂಗಳೂರಿಗೆ ಬಂದಾಗ ಅಮ್ಮ ಕೈಯಿಂದ ಮಾಡಿಸ್ಕೊಂಡು ಹೋಗ್ತೀನಿ. ಬಟ್ ಅಣ್ಣ ಮಟನ್ ತಿನ್ನಲ್ಲ, ಹ್ಮ್. ಚಿಕನ್ ಮಾತ್ರ ತಿನ್ನೋದು. ಅದು ಸ್ವಲ್ಪ ಆ ತರ ಹ್ಮ್. ಡಯಟ್ ಆ ತರದ್ದು. ಹ್ಮ್. ಅವ್ರ ಋಣ ತೀರ್ಸ್ಕೊಳಕ್ ಆಗಲ್ಲ ಬೈ, ನಾವ್ ಏನೇ ಮಾಡಿದ್ರು ಆಗಲ್ಲ ಬೈ. ಚಾನ್ಸ್ ಸಿಕ್ಕಿದ್ರೆ ಅಂತೂ ಕರೆದೇ ಕರಿತೀರಾ? ಚಾನ್ಸ್ ಸಿಕ್ಕಿದ್ರೆ ಅದಕ್ಕೊಂದಷ್ಟು ಬೇಕಲ್ಲ ಬೈ. ಹ್ಮ್. ಒಬ್ಬರು ರಾಜನ್ ಕರಿಬೇಕು ಅಂದ್ರೆ ಅದಕ್ಕೊಂದಷ್ಟು ಬೇಕಲ್ಲ ಬೈ. ಹೌದೌದು. ಅದು ನಾನ್ ರೆಡಿ ಆಗ್ಬೇಕಲ್ವಾ. ಹ್ಮ್. ಚಾನ್ಸ್ ಸಿಗೋದಲ್ಲ ಅದು. ಹ್ಮ್. ಆ ಟೈಮ್ ಬರ್ಬೇಕು, ಆ ಟೈಮ್ ಬರುತ್ತೆ. ಬಟ್ ಅಣ್ಣನ್ ನಾನು ಊರಿಗೆ ಕರೆಯೋದ್ರಲ್ಲಿ ನನಗೆ ತುಂಬಾ ಸಂತೋಷ ಇದೆ. ಹ್ಮ್. ಅಣ್ಣನ್ ಕರೆದು ಇದು ಮಾಡೋದ್ರಲ್ಲಿ. ಬಟ್ ಅದಕ್ಕೆ ಅಣ್ಣ ಬರ್ತಾರೆ ಬೈ, ಅದೇನಿಲ್ಲ, ಅದಾಗುತ್ತೆ. ಅವ್ರ ಏನ್ ಬೈ, ಈಗ ನೆಕ್ಸ್ಟ್ ಅವ್ರ ಅಳಿಯನ್ ಸಿನಿಮಾದಲ್ಲೂ ಆಕ್ಟ್ ಮಾಡ್ತಿದಾರ, ಮ್ಯಾಂಗೋ ಪಚ್ಚದ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ? ಸೂಪರ್ ಬೈ. ಹ್ಮ್. ಅದೇ ಅಣ್ಣನ್ ನೋಡ್ದಂಗೆ ಆಗುತ್ತೆ ಕೆಲವೊಂದ್ ಟೈಮು, ಹ್ಮ್. ಅಣ್ಣನ್ ಇದ್ದಂಗೆ ಆಗುತ್ತೆ. ಏನಾದ್ರು ಸಿಮಿಲಾರಿಟೀಸ್ ಕಾಣಿಸ್ತಾ ನಮ್ಗೆ? ಸಿಕ್ಕಾಪಟ್ಟೆ. ಹ್ಮ್. ಆ ಮ್ಯಾನರಿಸಮ್ ಇರ್ಬೋದು, ಆ ಆಕ್ಟಿಂಗ್ ಇರ್ಬೋದು, ಹ್ಮ್. ಆಮೇಲೆ ಸೂಪರ್ ಆಗಿ ಆಕ್ಟ್ ಮಾಡ್ತಾರೆ. ಹ್ಮ್. ತುಂಬಾ ಚೆನ್ನಾಗಿ ಆ ಪಾತ್ರಕ್ಕೆ ಆ ಡೆಡಿಕೇಶನ್ ಇರ್ಬೋದು, ಹ್ಮ್. ಪ್ರತಿಯೊಂದು ಡೈಲಾಗ್, ಪ್ರತಿಯೊಂದು ಸೀನ್. ಅಂದ್ರೆ ಇವರು ಅಂದ್ರೆ ಪಳಗಿರೋದೇ ಅಲ್ಲಲ್ವ ಬೈ. ಹ್ಮ್. ಅಂದ್ರೆ ಗುರುಗಳೇ ಹಂಗಿದಾರಲ್ಲ, ಆ ಮನೆ ಹಂಗಿದೆ, ಆ ಗುರುಗಳು ಹಂಗಿದಾರೆ, ಪಳಗಿರೋದೇ ಹಂಗೆ ಅಂದ್ಮೇಲೆ ಹ್ಮ್. ಅಲ್ಲಿಂದ ಬಂದಾದ್ಮೇಲೆ ಇವಾಗ ಅವ್ರಿಗೆ ಡೈರೆಕ್ಷನ್ ಗೊತ್ತು. ಹ್ಮ್. ಯಾಕಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಕೆಲವೊಂದೆಲ್ಲ ವರ್ಕ್ ಮಾಡಿದಾಗ, ಹ್ಮ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದೆಲ್ಲ ವರ್ಕ್ ಮಾಡಿದಾಗ ಅವ್ರಿಗೆಲ್ಲ ಗೊತ್ತಿದೆ. ಹ್ಮ್. ಇಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಇನ್ವಾಲ್ವ್ ಆಗ್ತಾರೆ, ಪ್ರೊಡಕ್ಷನ್ಗೂ ಇನ್ವಾಲ್ವ್ ಆಗ್ತಾರೆ. ಹ್ಮ್. ಅದು ಇನ್ವಾಲ್ವ್ ಆಗೋದು ಏನಕ್ಕೆ ಅಂದ್ರೆ ಸಿನಿಮಾ ಚೆನ್ನಾಗಿ ಬರ್ಬೇಕು ಅಂತ. ಅದರ್ವೈಸ್ ಸುಮ್ನೆ ಅಂತಲ್ಲ, ಎಂಡ್ ಆಫ್ ದ ಡೇ ಔಟ್ಪುಟ್ ಬರಬೇಕು. ಒಂದ್ ಸೆಕೆಂಡ್ ಫ್ರೀ ಇರಲ್ಲ. ನನಗೆ ಒಂದೊಂದು ಟೈಮ್ ಅನ್ಸ್ಬಿಡುತ್ತೆ, ಹ್ಮ್. ಅದು ಹೆಂಗೆ ಇದು ಹ್ಮ್. ಏನಕ್ಕೆ ಅಂತ. ಯಾಕಂದ್ರೆ ಒಂದ್ ಸ್ವಲ್ಪ ಹುಡುಗಾಟಿಕೆ ಅದು ಇದು ಇರುತ್ತಲ್ವಾ ಕೆಲವೊಂದ್ ಟೈಮ್ ಅಲ್ಲಿ, ಅದು ಯಾವ್ದು ಇಲ್ಲ. ಹ್ಮ್. ಆಮೇಲೆ ಫಸ್ಟ್ ಸಿನಿಮಾ ಅಂತಾನೂ ಅನ್ಸ್ತಿಲ್ಲ, ಹ್ಮ್. ಯಾವ್ದೇ ಕಾರಣಕ್ಕೂ ಅನ್ಸ್ತಿಲ್ಲ. ಹ್ಮ್. ಆಮೇಲೆ ಆ ಪಾತ್ರಕ್ಕೂ ಅಷ್ಟೇ ಇನ್ವಾಲ್ವ್ ಆಗ್ತಾರೆ. ಹ್ಮ್. ಆಮೇಲೆ ಮಾಡ್ಬೇಕನ್ನೋ ಅರ್ಜಿ ಇದೆಯಲ್ಲ, ಹೊಟ್ಟೆ ಹಸು ಇದೆಯಲ್ಲ. ಹ್ಮ್. ಕೆಲವೊಂದು ಕಡೆ ಅಂದ್ರೆ ಒಂದಷ್ಟು ಜನ ಫ್ಯಾಷನ್ ಇಟ್ಕೊಂಡಿರೋ ಬಂದು ಏನೋ ಒಂದು ಸಿನಿಮಾ ಮಾಡ್ಬೇಕು, ಹ್ಮ್. ನಾನೆಲ್ಲೋ ಒಂದು ಪೊಲಿಟಿಕಲಿ, ಅದು ಟ್ರೂನೇ ಅಲ್ವ ಮಂಜ. ಹ್ಮ್. ಹೌದು. ಅಂದ್ರೆ ಅವಾಗ ಹೆಂಗಿರುತ್ತೆ ಹ್ಮ್. ಗೊತ್ತಾ ಮಂಜನ, ಹ್ಮ್. ಕೆಲವೊಂದ್ ಏನೋ ಮಾಡ್ಬೇಕು ಮಾಡ್ತಾರೆ ಅನ್ನೋದಕ್ಕಿಂತ ಹ್ಮ್. ನಾವು ಮಾಡೋ ಟೈಮಲ್ಲಿ ಒಂದು ಟೈಮು ಅಂದ್ರೆ 1 ಸೆಕೆಂಡ್ ವೇಸ್ಟ್ ಮಾಡ್ದಿರೋ ಮಾಡ್ಬೇಕು ಅನ್ನೋದಿದೆಯಲ್ಲ, ಹ್ಮ್. ಅದನ್ನ ತುಂಬಾ ಚೆನ್ನಾಗಿ ಹ್ಮ್. ನಿಭಾಯಿಸಿದಾರೆ. ತುಂಬಾ ಚೆನ್ನಾಗಿ ಬರುತ್ತೆ ಮೂವಿ. ನನ್ ಪಾತ್ರನೂ ಅಷ್ಟೇ, ಹ್ಮ್. ಎಲ್ಲರೂ ಅಷ್ಟೇ. ಹ್ಮ್. ಸಿನಿಮಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಪಾತ್ರನೂ ತುಂಬಾ ಚೆನ್ನಾಗಿದೆ. ಹ್ಮ್. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ. ಹ್ಮ್. ಕಾಜಲ್ ಹೀರೋಯಿನ್ ಇರ್ಬೋದು, ಆಮೇಲೆ ನಮ್ಮ ಮಯೂರ್ ಪಟೇಲ್ ಅಣ್ಣ ಇರ್ಬೋದು, ಆಮೇಲೆ ಸುಮಾರಷ್ಟು ಜನ ಕಲಾವಿದರು ಇರ್ಬೋದು, ಹ್ಮ್. ಆಮೇಲೆ ನಮ್ಮ ಚಂದ್ರು ಸರ್, ಹೌದು. ಬೆಂಕಿ ಚಂದ್ರು ಅಣ್ಣ ಕ್ಯಾಮ್ರಾಮನ್ ಇರ್ಬೋದು, ನಮ್ಮ ಮ್ಯಾಕ್ಸ್ ಸಿನಿಮಾದಲ್ಲಿ ಮಾಡಿರುವಂತ, ಹ್ಮ್. ಹಾ, ಹಾ. ಆಮೇಲೆ ಆ ಡೈರೆಕ್ಟರ್ ವಿಶ್ವಾಸ್ ಇರ್ಬೋದು, ಹ್ಮ್.
ಆಮೇಲೆ ಪ್ರತಿಯೊಬ್ರು ಅಷ್ಟೇ, ಪ್ರತಿಯೊಬ್ರು ನೀಟ್ ಕೆಲಸ. ಮೈಸೂರಲ್ಲಿ ಆ ಒಂದು ಲೊಕೇಶನ್ಸ್ ಇರ್ಬೋದು, ಅವೆಲ್ಲನೂ ತುಂಬಾ ಚೆನ್ನಾಗಿ ಬಂದಿದೆ. ಒಬ್ಬ ಹೀರೋ ಲಾಂಚ್ ಆಗ್ಬೇಕು, ಫಸ್ಟ್ ಸಿನಿಮಾ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡ್ ಬರ್ಬೇಕು, ಒಂದು ಏನೋ ಪ್ರೂವ್ ಮಾಡ್ಬೇಕು ಅಂತ ಬಂದಿದ್ದಾನಲ್ಲ, ಆ ಡೆಡಿಕೇಶನ್ಗೆ ಕರ್ನಾಟಕದ ಜನತೆ ಗೆಲ್ಸ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.